ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡ್ರಿ. ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಟೈಮ್ ಬಂದುಬಿಟ್ಟು 8:30 9 ಆಗ್ತದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಹೇಳೋದು, ಅದಕ್ಕೆ ಇವತ್ತು ಬ್ಲಾಗ್ ಲೇಟ್ ಮಾಡಿ ಸ್ಟಾರ್ಟ್ ಮಾಡುತ್ತೀನಿ. ಸೊ ಬರೀ ಇವತ್ತು ಏನಾಗ್ತದಲ್ಲ ನಿಮ್ಮ ಕೂಡ ಶೇರ್ ಮಾಡ್ತೀನಿ ಅಂತ. ಸೊ ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮಾಡ್ಕೊತ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್ ನಿಮ್ಗೆ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸೊ ಬನ್ನಿ ಏನು ಮಾಡ್ತೀನಿ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ನಾನು. ಇವಾಗ ಏನು ಮಾಡ್ತೀನಿ ಅಂದ್ರೆ ತುಂಬ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ರೀ. ತುಂಬ ಅಡಗಾಯಿ ಅಂತೆ, ಎಣ್ಗಾಯಿ ಪಲ್ಯ ಅಂತಾರೆ ರೀ. ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತೆ. ತುಂಬ ಹೋಗ್ಬೇಕಂದ್ರೆ ತೊಳ್ಕೊಂಡು ಹೋಗ್ಬೇಕು, ಯಾಕೆ ಒಳಗೆ ಹುಳ ಇರ್ತಾವೆ ನೋಡ್ರಿ. ಕೊಯ್ಯೋ ಟೈಮಿಗೆ ಹುಳ ನೋಡ್ರಿ, ಈಗ ಹುಳ ನೋಡ್ರಿ ಒಳಗೆ. ಹಂಗೆ ನೋಡ್ಕೊಂಡು ಹೋಗ್ಬೇಕು ಒಳಗೆ, ಅಷ್ಟಕ್ಕೂ ನೋಡ್ಕೋಬೇಕು. ಇಲ್ಲಾಂದ್ರೆ ಹಂಗೇನು ಪಟ ಅಂತ ಓಡಿಟ್ಟು ಅಂದ್ರೆ ಒಳಗೆ ಹುಳ ಇದ್ದು ಕಾಣ್ ಬರಲ್ಲ. ಹೋಳಿ ನೋಡ್ಬೇಕು ಹಾಗೆ. ಇದ್ರ ಕೂಡ ಜೋಳದ ರೊಟ್ಟಿ ಮಸ್ತ್. ಈ ಥರ ಅಡುಗೆ ಸಣ್ಣ ಸಣ್ಣ ಬದ್ನಿಕಾಯಿ ಇದ್ದೀವಿ ಅಂದ್ರೆ ಅಡುಗೆ ಮಾಡ್ಬೇಕ್ರಿ. ಹೋಳು ಮಾಡ್ರೆ ಚಂದ ಹತ್ತಲ್ಲ, ಅಡುಗೆ ಮಾಡ್ರೆ ಟೇಸ್ಟ್ ಬೇರೆ ಆಗ್ತದೆ. ಅದು ದಮ್ಮಂದು ಬದ್ನಿಕಾಯಿ ಇದೆ ಅಂದ್ರೆ ಹೋಳು ಮಾಡ್ರೆ ನಡೀತದೆ. ಇವು ಸಣ್ಣ ಇರ್ತಾವಲ್ರಿ, ನಾವು ಅಡುಗೆನೇ ಮಾಡ್ತೇವೆ. ಇವಾಗೆಲ್ಲ ತುಂಬಕ್ಕೆ ಹೆಚ್ಚು ಹಾಕೊಂಬರ್ರಿ. ಮಸಾಲೆ ಖಾರ ಹಾಕೊಂಡಿನಿ ಸ್ವಲ್ಪ, 1.5 ಚಮಚ. ಶೇಂಗಾ ಹಿಂಡಿ ಹಾಕೊಂಡಿನಿ ಸ್ವಲ್ಪ ಖಾರ ಹಿಂಡಿ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಹುಂಚಿನ ಹುಳಿ ಕಲ್ಸ್ಕೋಬೇಕ್ರಿ. ಚಂದ ಹುಂಚಿನ ಹುಳಿ ಕಲ್ಸ್ಕೊಂಡು ರಸ ಹಾಕ್ಕೋಬೇಕ್ರಿ. ರಸಲಿಂತನೇ ಮಿಕ್ಸ್ ಮಾಡ್ಕೋಬೇಕದು. ನೀರೇನು ಹಾಕೋಬಾರ್ದು, ಬರೀ ರಸಲಿಂತನೇ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದು ಒಂದೇ ಹದ ಬರಬೇಕಲ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕೋಬಾರ್ದು. ಎಲ್ಲ ಮಿಕ್ಸ್ ಆಯ್ತು ನೋಡ್ರಿ ಚಂದ. ಇವಾಗ ತುಂಬಂಬರ್ರಿ, ಹ್ಯಾಂಗೆ ತುಂಬೋದು ಅಂತ ಹೇಳ್ತೀನಿ. ಹಿಂಗೆ ಈ ಥರ ತುಂಬಬೇಕು ನೋಡ್ರಿ. ಅಷ್ಟಕ್ಕೆ ತುಂಬಿಟ್ಟು ಈಗ ಅಷ್ಟಕ್ಕೆ ತುಂಬವಾಯ್ತು ನೋಡ್ರಿ. ತುಂಬ್ಬೇಕು ಹಿಂಗೆ ಕಾಣ್ತಾವೆ ಚಂದ. ಒಳಗೆ ಟೈಟಾಗಿ ತುಂಬೇಕ್ರಿ, ಒತ್ತಿ ಅಂದರೆ ಕುದ ಟೈಮಿಗೆ ಹೊರಗೆ ಬಿಡಲ್ಲ, ಅದ್ರಾಗೆ ಇರ್ತಾವೆ ಬದ್ನಿಕಾಯ್ದಾಗೆ. ಈಗ ಪಲ್ಯ ಪಾನಿ ಹೊಡ್ಯಂಬರ್ರಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಎಣ್ಣೆಕಾಯನ್ನು ಕರಿಬೇವು ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೋಬೇಕ್ರಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇವಾಗ ಬದ್ನಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಅದು ಏನು ಕಲಸಿಟ್ಟಿದ್ದೀನ ಸ್ವಲ್ಪ ಜಾಸ್ತಿ ಉಳಿತಲ್ಲ ಹಿಂಡಿ, ಅದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದೇ ಹಾಕ್ಕೋಬೇಕ್ರಿ. ನೀರು ಹಾಕೋಬಲ್ದಿನ ಅದೇ ಹಾಕ್ಕೊಂಡು ಎಲ್ಲ ಕಡೆ ಕೈ ಆಡಿಸಿ ತಿರುವಿ ಮುಚ್ಚಿಡ್ಬೇಕು. ಒಂದು 10 ನಿಮಿಷ, ಒಂದು 5 ನಿಮಿಷ ಅದು ಕುದಿಯೋ ತನಕ. ನೋಡಿರಿ ಎಷ್ಟು ಚಂದ ಐತಿ ಎಣ್ಗಾಯಿ ಪಲ್ಯ, ಬದ್ನಿಕಾಯಿ ತುಂಬ ಹೋಳಿ. ಆಮ್ಯಾಗ ರೊಟ್ಟಿ ಬಡ್ಲಿತೀನಿ ನೋಡಿರಿ. ರೊಟ್ಟಿ ಬದ್ನಿಕಾಯಿ ಪಲ್ಯ ಉಂಡ್ರೆ ಭಾರಿ ಮಸ್ತ್ ಇರ್ತದೆ. ಅದಕ್ಕೆ ರೊಟ್ಟಿ ಬಡ್ಲಿತೀನಿ. ಪಟ್ಪಟ ಅಂತ ರೊಟ್ಟಿ ಬಡ್ದು ಊಟ ಮಾಡಂಬರುತ್ತೆ. ಏನಪ್ಪ ಹಾಂ ತಕ್ಕ ಕೆಲಸ ಐತ್ರಿ. ಕೆಲಸನ ಇವಾಗ ಮಧ್ಯಾಹ್ನ 1:30 ಅದಾಗ್ಯದ. ಇವಾಗ ಯಜಮಾನ್ರು ಇವತ್ತು ಸಂಡೇದಲ್ರಿ ಸುಟ್ಟಿದ, ಅದಕ್ಕೆ ಪಾನಿಪುರಿ ತೊಗೊಂಬರ್ರಿ. ಇವತ್ತು ಭಾಳ ದಿನ ಆಯ್ತು ತಿಂದಿಲ್ಲ. ತರ್ಲಿಕ್ಕೆ ಹೋಗ್ಯಾರ ಆರಾಧ್ಯ ಅವರು. ಪಾನಿಪುರಿ ಸಮೋಸ ನಮಗೇನು ಸಿಗೋದು ಸಂಡೇ ಸಿಗ್ತದೆ ಫ್ರೆಂಡ್ಸ್. ಅವ್ರದ್ದು ಸಂಡೇನೇ ಸುಟ್ಟಿರ್ತದಲ್ಲ, ಸಂಡೇ ಸಿಗ್ತದೆ. ಬರೀ ಫುಲ್ ಜಮ್ಮಿಸ್ಬಿಡೋಣ ಅಂತ ಪಾನಿಪುರಿ ಸಮೋಸ. ಪಾನಿಪುರಿ ನೋಡಿ ಫ್ರೆಂಡ್ಸ್, ಬಾಯಲ್ಲಿ ನೀರೇ ಹೊಂಟವು. ಪಾನಿಪುರಿ ನೋಡಿ, ಸಮೋಸ ನೋಡಿ ಫ್ರೆಂಡ್ಸ್, ಎರಡು ದೊಡ್ಡ ಒಂದೊಂದು ಥರ ಕಿಟ್ ಸಣ್ಣನೇ ಇರ್ತವೆ. ಎರಡು ದೊಡ್ಡವ ನೋಡಿ ಫ್ರೆಂಡ್ಸ್. ಬರೀ ಪಾನಿಪುರಿ ತಿನ್ನೋಣ ಫ್ರೆಂಡ್ಸ್.
ಟೇಸ್ಟ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಪಾನಿಪುರಿ ಅಂದ್ರೆ ಯಾಕೆ ಇಷ್ಟ ಅಂತ ಗೊತ್ತಿಲ್ಲ, ಬಟ್ ಪಾನಿಪುರಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಎಲ್ಲಿ ಹೋದ್ರು ಭೀ ಪಾನಿಪುರಿ, ಎಲ್ಲಿ ಕಾಣಿಸ್ತಂದ್ರೆ ಎಲ್ಲರೂ ಊರಿಗೆ ಹೋದಂದ್ರೆ ಪಾನಿಪುರಿ ತಿಂದೇ ಬರ್ತೀನಿ ನಾ. ಸಮೋಸ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡವ ಸಮೋಸ, ಒಂದೊಂದು ತೊಲಿ ಸಣ್ಣ ಸಣ್ಣನೇ ಇರ್ತಾವ, ಎಷ್ಟು ದೊಡ್ಡವ ನೋಡಿ ಫ್ರೆಂಡ್ಸ್.